ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ವಿಷ್ಣುರೂಪಾಯ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸ್ನೇಹಿತರೆ, ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇದೇ 2024 ಮೇ 1ನೇ ತಾರೀಕು ಗುರುಗ್ರಹ ತನ್ನ ರಾಶಿಯನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇಷ್ಟೂ ದಿನಗಳ ಕಾಲ ಗುರುಗ್ರಹ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರು. ಆದರೆ ಇನ್ನು ಮುಂದಕ್ಕೆ ಅಂದರೆ 2024 ಮೇ 1ನೇ ತಾರೀಕಿನಿಂದ 2025 ಮೇ 15ನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲಿ 1 ವರ್ಷಗಳ ಕಾಲ ಅಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂಚಾರ ಏನಿದೆ, ಗುರುಗ್ರಹ ವೃಷಭಕ್ಕೆ ಬಂದು ಸಂಚಾರ ಮಾಡಬೇಕಾದ್ರೆ ಯಾವ ಯಾವ ರಾಶಿಗಳಿಗೆ ಯಾವ ತರಹದ ಫಲಿತಾಂಶಗಳು ಅಂತಕ್ಕಂಥದ್ದನ್ನು ವಿಚಾರ ಮಾಡೋದ್ರಲ್ಲಿ ಇಲ್ಲಿ ಮೊದಲಿಗೆ ಕುಂಭ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಈ ಒಂದು ಗುರುವಿನ ಸ್ಥಾನ ಒಂದು ಬದಲಾವಣೆಯಿಂದ ಸಿಗ್ತಾ ಇದೆ ಅಂತ ನೋಡೋಣ. ಅದಕ್ಕೂ ಮುನ್ನ ಸ್ನೇಹಿತರೆ, ಒಂದು ಚಿಕ್ಕದಾಗಿ ನಿಮಗೆ ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ನೋಡಿ, ಈ ಒಂದು ಸ್ನೇಹಿತರೆ, ರಾಶಿ ಫಲಿತಾಂಶ ಅಂತಕ್ಕಂಥದ್ದು ಸ್ವಲ್ಪ ಕೇವಲ ಒಂದು 20-30% ಮಾತ್ರ ಅನ್ವಯ ಆಗ್ತಾ ಹೋಗುತ್ತೆ. ನನಗೆ ತುಂಬ ಕಾಮೆಂಟ್ ಮಾಡ್ತಾ ಇರ್ತೀರಾ, ಇದು ನೀವು ಹೇಳಿದ ಥರ ನಡೀತಾ ಇಲ್ಲ, ಅಥವಾ ನೀವು ಹೇಳೋದೆಲ್ಲ ಸುಳ್ಳೇನೋ. ಸೊ ಈ ತರಹದ ಒಂದು ಸ್ವಲ್ಪ ಕಾಮೆಂಟ್ಸ್ ಕೂಡ ನಾನು ನೋಡ್ತಾ ಇರ್ತೀನಿ. ನೋಡಿ, ಒಂದನ್ನು ನೆನಪಲ್ಲಿ ಇಟ್ಕೊಂಬಿಡಿ, ನಿಮ್ಮ ಒಂದು ನೀವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸು, ಅಂದರೆ ನೀವು ಯಾವ ದಿನ, ಯಾವ ತಿಂಗಳಿನಲ್ಲಿ, ಯಾವ ವರ್ಷದಲ್ಲಿ, ಯಾವ ಸಮಯದಲ್ಲಿ ಜನನ ಆಗಿರ್ತೀರೋ ಆ ಜನನ ಸಮಯಕ್ಕೆ ತಕ್ಕಂತೆ ಗ್ರಹ ಸ್ಥಿತಿಗಳು ಅನುಸಾರವಾಗಿ ಯಾವ ಲಗ್ನ ಆಗುತ್ತೆ, ಯೋಗಕಾರಕ ಗ್ರಹಗಳು ಎಲ್ಲಿದ್ದಾರೆ, ಚೆನ್ನಾಗಿದ್ದಾರಾ ಇಲ್ವಾ, ಸೊ ಯಾವ ದಶಾಭುಕ್ತಿ ನಡೀತಾ ಇದೆ, ಇದೆಲ್ಲನೂ ಕೂಡ ಮುಖ್ಯ ಆಗಿರುತ್ತೆ. ದಶಾಭುಕ್ತಿ ಚೆನ್ನಾಗಿತ್ತು ಅಂತಂದರೆ ಸೊ ನಿಮಗೆ ಅಷ್ಟೇನು ತೊಂದರೆಗಳು ಕಾಣಿಸ್ಕೊಳೋದಿಲ್ಲ. ಗೋಚಾರದಲ್ಲಿ ಗುರುಬಲ ಇಲ್ಲ ಅಂದ್ರೂ, ಶನಿಬಲ ಇಲ್ಲ ಅಂದ್ರೂ ದಶಾಭುಕ್ತಿ ಚೆನ್ನಾಗಿದ್ದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಕಾಲ ಅಂತಂದೇ ಹೇಳ್ಬೋದು. ನಾನೊಂದು ಚಿಕ್ಕದಾಗಿ ಉದಾಹರಣೆ ಕೊಡ್ತೀನಿ, ಅನ್ಯತಃ ಭಾವಿಸಬೇಡಿ ಸ್ನೇಹಿತರೆ. ಈ ಒಂದು ದಶಾಭುಕ್ತಿ ಅಥವಾ ನಮ್ಮ ಸ್ವಂತ ಜಾತಕ ಅನ್ನೋದು ಊಟ ಇದ್ದಾಗೆ, ನಾವೇನು ಊಟ ಮಾಡ್ತೀವಲ್ಲ ಅದು. ಈ ಒಂದು ಗೋಚಾರ ಫಲಿತಾಂಶಗಳು ಅಂತಂದರೆ ಈ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಇದ್ದಾಗೆ. ಯಾಕೆ ಈ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ನೋಡಿ, ಯಾವಾಗ ನೀವು ಊಟ ಮಾಡಬೇಕಾದ್ರೆ ಉಪ್ಪು ಖಾರ ಕಡಿಮೆ ಇದ್ದಾಗ ಉಪ್ಪಿನಕಾಯಿನೋ ಹಪ್ಪಳನೋ ಸಂಡಿಗೆನೋ ನಂಚ್ಕೊಳ್ತೀರ, ಅಂದರೆ ಸ್ವಲ್ಪ ಟೇಸ್ಟ್ಗೆ. ಅಂದರೆ ಇಲ್ಲಿ ಅದರ ಅರ್ಥ ದಶಾಭುಕ್ತಿ ಅಥವಾ ಇನ್ನೊಂದು ನಿಮ್ಮ ಜಾತಕದಲ್ಲಿ ಗುರುಗ್ರಹ ಆಗಿರ್ಬೋದು, ಶನಿ ಆಗಿರ್ಬೋದು ಬಲಿಷ್ಠರಾಗಿ ಲಗ್ನ ಕೇಂದ್ರಗಳಲ್ಲಿ ಚೆನ್ನಾಗಿದ್ದರೆ, ನಿಮ್ಮ ಒಂದು ಗೋಚಾರದಲ್ಲಿ ಯಾವುದೇ ಗ್ರಹ ಬಲಹೀನ ಆದರೂ ಕೂಡ ನಿಮಗೆ ತೊಂದರೆ ಇಲ್ಲ. ನಿಮ್ಮ ದಶಾಭುಕ್ತಿ ವೈಯಕ್ತಿಕ ಜಾತಕನೇ ಸರಿ ಇಲ್ಲ ಅಂತಂದರೆ ಆವಾಗ ಇಲ್ಲಿ ಗುರುಬಲ ಶನಿಬಲ ಇದ್ದರೂ ಸ್ವಲ್ಪ ಅದು ಉಪ್ಪಿನಕಾಯಿ ಥರ ನಂಚ್ಕೊಂಡ್ಬಿಟ್ರೆ ಸ್ವಲ್ಪ ಎಲ್ಲೋ ಅಂತಾರೆ, ಹೌದಪ್ಪ ಸ್ವಲ್ಪ ಕಷ್ಟ ಇತ್ತು, ಸ್ವಲ್ಪ ಯಾಕೋ ಇವಾಗ ಸ್ವಲ್ಪ ಈ ನಡುವೆ ಚೆನ್ನಾಗಾಗ್ತಾ ಇದೆ ಅಂತಕ್ಕಂಥ ಭಾವನೆ ಬರ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಭೋಜನ ಅಂತಕ್ಕಂಥದ್ದು ನಿಮ್ಮ ವೈಯಕ್ತಿಕ ಜಾತಕ, ಉಪ್ಪಿನಕಾಯಿ ಸಂಡಿಗೆ ಹಪ್ಪಳ ಅಂತಕ್ಕಂಥದ್ದು ಗೋಚಾರ. ಇದನ್ನು ನೆನಪಲ್ಲಿ ಇಟ್ಕೊಂಬಿಡಿ ಸ್ನೇಹಿತರೆ. ಸ್ವಲ್ಪ ಚಿಕ್ಕದಾಗಿ ಒಂದು ನಿಮಗೆ ಉದಾಹರಣೆ ಕೊಟ್ಟೆ, ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಕುಂಭರಾಶಿಯವರಿಗೆ ನಿಮಗೆ ಯಾವ ಥರದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ. ಸ್ನೇಹಿತರೆ, ಈ ಒಂದು ನಿಮಗೆ ಅರ್ಥ ಆಗಲಿ ಅಂತ ಒಂದು ಉದ್ದೇಶಕ್ಕೋಸ್ಕರ ಚಾರ್ಟ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೋಡಿ, ಗುರುಗ್ರಹ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ನೀವು ಚಾರ್ಟಲ್ಲಿ ನೋಡ್ತಾ ಇದ್ದೀರಾ, ಕುಂಭರಾಶಿ ಅಂತ ಇದೆ. ಕುಂಭರಾಶಿಗೆ ಗುರುಗ್ರಹ ಯಾರು? ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿ ಆಗ್ತಾರೆ. ದ್ವಿತೀಯಾಧಿಪತಿ ಲಾಭಾಧಿಪತಿ ಹೋಗ್ಬಿಟ್ಟು ಚತುರ್ಥ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ತುಂಬ ಕಡೆ ವಿಡಿಯೋದಲ್ಲಿ ಗುರುಬಲ ಇರೋದಿಲ್ಲ ಕುಂಭರಾಶಿಯವರಿಗೆ, ಸಾಡೆ ಸಾತಿ ಶನಿ ಬೇರೆ, ಆಮೇಲೆ ದ್ವಿತೀಯ ರಾಹು, ಅಷ್ಟಮ ಒಂದು ಕೇತು, ಚೆನ್ನಾಗಿಲ್ಲ ಅಂತಕ್ಕಂತಹ ಮಾಹಿತಿ ನಿಮಗೆ ಸಿಕ್ಕಿ ಕಿವಿಗೆ ಬಿದ್ದು ತುಂಬಾ ಒಂಥರ ಯಾಕೋ ಭಯ ಅಂತಕ್ಕಂಥದ್ದು ನಿಮಗೆ ಶುರುವಾಗಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆ ಭಯ ಪಟ್ಕೊಳ್ಳದೇ ಇರತಕ್ಕಂತಹ ಒಂದು ವಿಡಿಯೋ ನಿಮಗೆ ಇಲ್ಲಿ ಸಿಗ್ತಾ ಇದೆ. ನೋಡಿ, ಗುರುಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಗುರುಬಲ ಇರೋದಿಲ್ಲ. ಆದರೆ ಗುರು ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡಲಿ, ಅಷ್ಟಮ ಸ್ಥಾನದಲ್ಲಿ ಎಲ್ಲೇ ಸಂಚಾರ ಮಾಡಲಿ, ಗುರುಗ್ರಹ ನ್ಯಾಚುರಲ್ ಆಗಿ ಅಂದರೆ ಸ್ವಾಭಾವಿಕವಾಗಿ ಶುಭ ಗ್ರಹ ಸ್ನೇಹಿತರೆ. ಗುರುಗ್ರಹ ಯಾವುದೇ ಕಾರಣಕ್ಕೂ ಗೋಚಾರದಲ್ಲಿ ಬಂದಾಗ ಯಾರಿಗೂ ದೊಡ್ಡದಾಗಿ ಹಾನಿ ಮಾಡೋದಿಲ್ಲ.
ನಿಮ್ಮ ಜಾತಕದಲ್ಲಿ ಗುರುಗ್ರಹ ಬಲಹೀನ ಆಗಿ ಇದ್ದಾಗ ಮಾತ್ರ ಗುರುವಿನ ಸ್ಥಿತಿಗೆ ಅನುಸಾರವಾಗಿ ಅವರು ತೊಂದರೆಗಳನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಕುಂಭರಾಶಿಯವರಿಗೆ ಈ 2024-25 ಮೇ 15 ತಾರೀಕಿನ ತನಕ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ದ್ವಿತೀಯಾಧಿಪತಿ ಲಾಭಾಧಿಪತಿ ಆಗಿರೋದ್ರಿಂದ ನಿಮ್ಮ ಒಂದು ಮನಸ್ಸು ಎಲ್ಲ ಯಾವ ಕಡೆ ಇರುತ್ತೆ ಅಂದರೆ ಆಸ್ತಿ ಮಾಡಬೇಕು. ಎಲ್ಲ ಪಕ್ಕದ ಮನೆಯವರೆಲ್ಲ ಸೈಟ್ ತೊಗೊಂಡ್ಬಿಟ್ರು, ಪಕ್ಕದ ಮನೆಯವರು ಕಾರ್ ತೊಗೊಂಡ್ರು, ಪಕ್ಕದ ಮನೆಯವರು ಬೈಕ್ ತೊಗೊಂಡ್ರು, ನನಗೇನೂ ಇಲ್ಲ, ನಾನೇನಾದರೂ ಒಂದು ತಗೋಬೇಕು. ಅದು ಈಗ ಆ ಒಂದು ಏನು ನೀವು ಕನಸಿದೆಯಲ್ಲ ಅದು ನನಸಾಗ್ತಕ್ಕಂತಹ ಒಂದು ಸಮಯ ಬರ್ತಾ ಇದೆ ಸ್ನೇಹಿತರೆ. ನೀವು ಇನ್ಮೇಲೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಯಾವುದೋ ಒಂದು ಸೈಟ್ಗೋ, ಯಾವುದೋ ಒಂದು ಲೈಕ್ ವೆಹಿಕಲ್ಗೋ, ವಾಹನಕ್ಕೋ, ಈ ಥರ ಯಾವುದಾದ್ರೂ ಒಂದು ಗೃಹ ಉಪಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮನೆ ರಿಪೇರಿ ಮಾಡಿಸ್ತಕ್ಕಂಥದ್ದಾಗಿರ್ಬೋದು, ಈ ತರಹದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಫಲಿತಾಂಶಗಳನ್ನು ನೀವು ಪಡ್ಕೊಳ್ತಾ ಹೋಗ್ತೀರಾ. ನೋಡಿ, ಈ ಗುರುಗ್ರಹ ಯಾವ ಯಾವ ಮನೆಯಲ್ಲಿ ದೃಷ್ಟಿ ಇದೆ ನಾನು ಚಾರ್ಟಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸ್ನೇಹಿತರೆ. ಗುರುಗ್ರಹ 4ನೇ ಮನೆ ಕೂತ್ಕೊಂಡ್ಬಿಟ್ಟು ಪಂಚಮ ದೃಷ್ಟಿಯಲ್ಲಿ ಅಷ್ಟಮ ಸ್ಥಾನವನ್ನು ನೋಡ್ತಾ ಇದ್ದಾರೆ, ಸಪ್ತಮ ದೃಷ್ಟಿಯಲ್ಲಿ ದಶಮ ಸ್ಥಾನವನ್ನು ನೋಡ್ತಾ ಇದ್ದಾರೆ. ನಿಮಗೆ ಚಾರ್ಟ್ನ ನೀವು ಕೂಡ ನೋಡ್ತಾ ಇದ್ದೀರಾ, ನಿಮ್ಗೆ ಅರ್ಥ ಆಗಲಿ ಅಂತ ಈ ಚಾರ್ಟ್ನ ಹಾಕಿದ್ದೀನಿ. ಆಮೇಲೆ ನವಮ ದೃಷ್ಟಿಯಲ್ಲಿ ವ್ಯಯಸ್ಥಾನವನ್ನು ನೋಡ್ತಾ ಇದ್ದಾರೆ. ಏನು ಇಷ್ಟು ದಿನ ಅಷ್ಟಮ ಸ್ಥಾನದಲ್ಲಿ, ದ್ವಿತೀಯ ಸ್ಥಾನದಲ್ಲಿ ರಾಹು ಕೇತುವಿನ ಸಂಚಾರ ಅಕ್ಟೋಬರ್ 2023ನೇ ಒಂದು ಇಸ್ವಿಯಿಂದ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಏನೋ ತಿಳಿಯದ ಭಯ ಆಗ್ತಕ್ಕಂಥದ್ದು, ಅರುಮರು ಆಗ್ತಕ್ಕಂಥದ್ದು, ಏನಾದರೂ ಒಂದು ನಿಮಗೆ ತೊಂದರೆಗಳು ಆಗ್ತಾ ಇತ್ತು ಇಷ್ಟು ದಿನ. ಆದರೆ ಮೇ 1ನೇ ತಾರೀಕಿನಿಂದ ಕೇತು ಗ್ರಹದ ಮೇಲೆ ದೃಷ್ಟಿ ಬೀಳ್ತಾ ಇದೆ, ಆಮೇಲೆ ದಶಮ ಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇದೆ, ಆಮೇಲೆ ವ್ಯಯಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಅಂದರೆ ನಾವು ಸಾಮಾನ್ಯವಾಗಿ ನಾವು ಗುರುಬಲ ಅಂತಂದರೆ ದುಡ್ಡು ಬರ್ತಾ ಇರುತ್ತೆ. ಅಂದರೆ ಗುರುಬಲ ಇದ್ದಾಗ ಸ್ವಲ್ಪ ಶುಭ ಕಾರ್ಯಗಳು, ಒಳ್ಳೆ ಇನ್ಕಮ್ ಬರೋದು, ಕೈಗೆ ದುಡ್ಡು ಬಂದು ಸೇರೋದು, ಈ ಥರ ಇರುತ್ತೆ. ಆದರೆ ಇಲ್ಲಿ ನಿಮಗೆ ಗುರುಬಲ ಇಲ್ಲ. ಗುರುಬಲ ಇಲ್ಲ ಅಂದರೆ ಏನು? ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಮುಂದೆ ನಿಮಗೆ ಅದು ಡಬಲ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಸೈಟ್ ತೊಗೊತೀರಾ, ಆಮೇಲೆ ಇಲ್ಲೇನಾಗುತ್ತೆ, ಯಾವುದೋ ಒಂದು ವೆಹಿಕಲ್ ಪರ್ಚೇಸ್ ಮಾಡೋದ್ರಲ್ಲಾಗಿರ್ಬೋದು, ಮಕ್ಕಳ ಎಜುಕೇಷನ್ಗೋಸ್ಕರ ದುಡ್ಡನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಯಾವುದೋ ಒಂದು ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು, ಆ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು ಅಂತಕ್ಕಂಥ ಭಾವನೆ, ಆ ಏನು ವ್ಯಯಸ್ಥಾನ ದೃಷ್ಟಿ ಇದೆಯಲ್ಲ, ನವಮ ದೃಷ್ಟಿಯಲ್ಲಿ ನೀವು ಚಾರ್ಟ್ನ ನೋಡ್ತಾ ಇದ್ದೀರಾ, ನವಮ ದೃಷ್ಟಿಯಲ್ಲಿ ವ್ಯಯಸ್ಥಾನವನ್ನು ನೋಡ್ತಾ ಇದ್ದಾರಲ್ವಾ, ಇದು ಖರ್ಚುಗಳ ಸೂಚನೆ ಮಾಡುತ್ತೆ. ಅಂದರೆ ನಿಮ್ಮ ಒಂದು ಕುಟುಂಬದ ವ್ಯಕ್ತಿಗಳಿಗೆ ಅಥವಾ ಆಸ್ತಿಗೋಸ್ಕರ ಅಥವಾ ಯಾವುದೋ ಒಂದು ನಿಮ್ಮ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಖರ್ಚುಗಳನ್ನು ಮಾಡ್ತಾ ಹೋಗ್ತೀರಾ ಅಷ್ಟೇ. ಇಲ್ಲಿ ಗುರುಬಲ ಇಲ್ಲ ಅಂತಂದರೆ ನಿಮಗೇನು ತೊಂದರೆ ಆಗುತ್ತೆ ಅಂತಕ್ಕಂತಹ ಭಾವನೆ ಬೇಡ ಸ್ನೇಹಿತರೆ. ಗುರುಬಲ ಇಲ್ಲ, ಆದರೆ ನೀವು ಈ ಒಂದು ವರ್ಷದಲ್ಲಿ ನಿಮಗೇನು ಅಂದ್ಕೊಂಡಿರ್ತೀರಲ್ವ, ನಾನು ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ನನ್ನ ಮಗನಿಗೆ ಎಜುಕೇಷನ್ ಚೆನ್ನಾಗಿ ಕೊಡಿಸ್ಬೇಕು, ಒಳ್ಳೆ ಕಾಲೇಜಿಗೆ ಸೇರಿಸ್ಬೇಕು, ಆ ಕಡೆ ಆ ಹುಡುಗರು ಬೇರೆ ಒಳ್ಳೆ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಪಕ್ಕದ ಮನೆಯವರು, ನಾನು ಅದೇ ಕಾಲೇಜಲ್ಲೇ ಓದಿಸ್ಬೇಕು ನನ್ನ ಮಗನ್ನ, ಈ ಥರ ಒಂದು ಏನು ಅಂದ್ಕೊಂಡಿರ್ತೀರ ಅದು ಈ ವರ್ಷ ನೆರವೇರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ಇಲ್ಲಿ ಚತುರ್ಥ ಸ್ಥಾನದಲ್ಲಿ ಕೂತ್ಕೊಂಡು ದಶಮ ಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇದೆ, ಉದ್ಯೋಗ ಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಇಷ್ಟು ದಿನ ಏನು ಸಾತಿ ಶನಿ, ಇದರಿಂದ ತುಂಬಾ ಮಾನಸಿಕವಾಗಿ ನೋವುಪಟ್ಟು ಕೆಲಸ ಸಿಗದೆ ತುಂಬ ಅವಮಾನ ಪಟ್ಟಿರ್ತಿರೋ, ಇದು ಇನ್ಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಕೆಲಸದ ಕಡೆ ಗಮನ ಕೊಡ್ತಾ ಹೋಗ್ತೀರಾ. ಯಾವುದಾದ್ರೂ ಒಂದು ಕೆಲಸ ನೋಡ್ಕೋಬೇಕು, ನಾನು ಕೆಲಸಕ್ಕೆ ಹೋಗಲೇಬೇಕು ಅಂತಕ್ಕಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು, ಕೆಲಸಕ್ಕೆ ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಅಂದರೆ ಇಲ್ಲಿ ನಿಮಗೆ ಮುಂದೆ ಯಾವಾಗ ಈ 2025 ನಂತರ ಗುರುಬಲ ಬರುತ್ತೆ, ಸೊ ಅಷ್ಟೊತ್ತಿಗಾಗಲೇ ನಿಮಗೆಲ್ಲನೂ ಕೂಡ ಸೆಟ್ರೇಟ್ ಮಾಡಿಕೊಟ್ಟು ಮುಂದಕ್ಕೆ ಹೋಗ್ತಾರೆ. ಸೊ ಇದು ಗುರುವಿನ ಒಂದು ಚತುರ್ಥ ಸ್ಥಾನದ ಫಲಿತಾಂಶಗಳು ಸ್ನೇಹಿತರೆ. ಕುಂಭರಾಶಿಯವರಿಗೆ ಇದು ಇವಾಗ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಚತುರ್ಥ ಸ್ಥಾನದಲ್ಲಿ ಗುರುವಿನ ಫಲ ಈ ಥರ ಇರುತ್ತೆ. ದಶಮ ಸ್ಥಾನದ ಮೇಲೆ ದೃಷ್ಟಿ, ಅಷ್ಟಮ ಸ್ಥಾನದ ಮೇಲೆ ದೃಷ್ಟಿ, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಕ್ಕಂಥದ್ದು. ಸೊ ಈ ಥರ ಎಲ್ಲನೂ ನಿಮಗೆ ಇರುತ್ತೆ. ಆಮೇಲೆ ಸ್ನೇಹಿತರ ಜೊತೆ ನಿಮ್ಮ ಸ್ನೇಹಿತರನ್ನು ನಿಮ್ಮ ಮನೆಗೆ ಕರಿತಕ್ಕಂಥದ್ದು, ಅವ್ರಿಗೆ ಊಟ ಒಂದು ಉಪಚಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಈ ಥರ ಎಲ್ಲನೂ ಕೂಡ ಈ ಒಂದು ವರ್ಷದಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಉದ್ಯೋಗ ಸಿಗೋ ಚಾನ್ಸಸ್ ಇರುತ್ತೆ, ಉದ್ಯೋಗದಲ್ಲೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ ಮುಂಬರುವ ದಿನಗಳಲ್ಲಿ. ಆಮೇಲೆ ಸೈಟು, ಈ ಹೊಲ ಗದ್ದೆಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇದು ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿ ಈ ಒಂದು ಕುಂಭರಾಶಿಯವರಿಗೆ ಸ್ವಲ್ಪ ಕುಟುಂಬದ ಒಂದು ವಿಚಾರದಲ್ಲಿ ಮಾತ್ರ, ಅಂದರೆ ಯಾವುದೋ ಒಂದು ದೂರದ ಸಂಬಂಧಿಗಳ ಹತ್ರ ಏನಾದರೂ ಒಂದು ಚಿಕ್ಕ ಪುಟ್ಟ ಮನಸ್ತಾಪಗಳು ಬರ್ತಾ ಇರುತ್ತೆ.
ನಿಮಗೆ ಕುಂಭರಾಶಿಯವರಿಗೆ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರು ಕೂಡ ಭಯ ಪಡುವ ಅವಶ್ಯಕತೆ ಬೇಡ. ಈ ಒಂದು ಕುಂಭರಾಶಿಯವರು ತಪ್ಪದೆ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತವನ್ನು ಓದೋದಕ್ಕೆ ಪ್ರಾರಂಭ ಮಾಡಿ. ಪ್ರತಿ ಗುರುವಾರ ಕಡಲೆಕಾಳಿನ ಗುಗ್ಗುರಿಯನ್ನು ಇಷ್ಟ ದೇವರ ಒಂದು ಸನ್ನಿಧಾನದಲ್ಲಿ ಹಂಚೋದಕ್ಕೆ ಪ್ರಯತ್ನ ಪಡಿ. ನೈವೇದ್ಯ ಮಾಡಿಸ್ಬಿಟ್ಟು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಗುಗ್ರಿ ಮಾಡ್ಕೊಂಡು ಹೋಗ್ಬಿಟ್ಟು 1 kg 1/4 kg ಅಷ್ಟು ಕಡಲೆಕಾಳಿಂದು ಗುಗ್ರಿ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೈವೇದ್ಯಕ್ಕೆ ಇಟ್ಬಿಟ್ಟು ನನ್ನ ಜನ್ಮ ಜಾತಕದ ನನ್ನ ಗೋಚಾರದಲ್ಲಿ ಇರ್ತಕ್ಕಂತಹ ಚತುರ್ಥ ಭಾವಸ್ಥಿತ ಗುರುಗ್ರಹ ದೋಷ ಏನಾದಿದ್ರೆ ಅದು ಕಡಿಮೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ನೈವೇದ್ಯ ಮಾಡಿಸ್ಬಿಟ್ಟು ಅಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಒಂದು 9 ಗುರುವಾರ ಹಂಚೋದಕ್ಕೆ ಪ್ರಯತ್ನ ಪಡಿ. ಆಮೇಲೆ ಪ್ರತಿನಿತ್ಯರು ಕೂಡ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡಿ. ಖಂಡಿತ ನಿಮಗೆ ತುಂಬ ಶುಭ ಉಂಟಾಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ